ಹೆಲೋ ನಮಸ್ಕಾರ. ನಾನು ವಿಠಲ್ ಸರೋದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಠಲ್ ಸರೋದೆ ವ್ಲಾಗ್ಸ್. ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ತಮ್ಮೊಂದಿಗೆ ನಾನು ಬರ್ತಾ ಇದ್ದೀನಿ. ಸೊ ಈಗ ನೋಡಿ, ಪ್ರತಿ ದಿವಸ ಟಿ ವಿಯಲ್ಲಿ ನೀವು ಆನ್ ಮಾಡಿದರೆ ಸಾಕು, ಎಲೆಕ್ಷನ್ ಚುನಾವಣೆ ಕಾವು ಸದ್ಯಕ್ಕೆ ಜೋರಾಗಿ ನಡೀತಾ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ 2 ಹಂತಗಳಾಗಿ ವಿಂಗಡಿಸಲಾಗಿದೆ. ಸೊ ಮೊದಲನೇ ಭಾಗವಾಗಿ ದಕ್ಷಿಣ ಕರ್ನಾಟಕ. ಸೊ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾಗಿರುವಂಥ ಚಾಮರಾಜನಗರ, ಮೈಸೂರು, ಕೊಡಗು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ಕೋಲಾರ ಇತ್ಯಾದಿ ಜಿಲ್ಲೆಗಳಲ್ಲಿ ಇದೇ ತಿಂಗಳು ಏಪ್ರಿಲ್ 26ನೇ ತಾರೀಕಿಗೆ ಮೊದಲನೇ ಹಂತದ ಮತದಾನವನ್ನು ನಡೆಯುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚುನಾವಣಾ ಪ್ರಕ್ರಿಯೆ ಮತದಾನವನ್ನು ನಡೆಯುತ್ತೆ. ಸೊ ಮೊದಲನೇ ಭಾಗವಾಗಿ ದಕ್ಷಿಣ ಕರ್ನಾಟಕ. ಸೊ ಎರಡನೇ ಭಾಗವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಾಗಿರುವಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಗದಗ, ಧಾರವಾಡ ಇನ್ನಿತರ ಜಿಲ್ಲೆಗಳಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತೆ. ಇಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮತದಾನದ ಪ್ರಕ್ರಿಯೆಯನ್ನು ನಡೆಯುತ್ತೆ. ಸೊ ಮತದಾನ ಪ್ರಕ್ರಿಯೆ ನಡೀಬೇಕಾದ್ರೆ ನಾವು ನಮ್ಮ ಗುರುತಿನ ಚೀಟಿ ಒಯ್ಯಬೇಕು. ಮತದಾನಕ್ಕೆ ಏನಾದರೂ ಮತದಾನ ಹಾಕಬೇಕಾದ್ರೆ, ಸೊ ಮತದಾನ ಹಾಕಬೇಕಾದ್ರೆ, ವೋಟ್ ಮಾಡಬೇಕಾದ್ರೆ ಸೊ ಕೆಲವೊಂದು ಗುರುತಿನ ಪತ್ರ ಇರುತ್ತೆ. ಸೊ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅನ್ನೋದನ್ನು ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಸೊ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಆಮೇಲೆ ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟು ನಿಮ್ಮದು ಸರ್ಕಾರ ನೌಕರಿದ್ದರೆ ಗುರುತಿನ ಚೀಟಿ ಇರುತ್ತೆ, ಅದು ಆಗಿರ್ಬೋದು, ಹಿರಿಯ ನಾಗರಿಕರ ಗುರುತಿನ ಚೀಟಿ ಆಗಿರ್ಬೋದು. ಸೊ ಇವೆಲ್ಲ ಗುರುತಿನ ಚೀಟಿಗಳನ್ನು ತಾವು ತಪ್ಪದೆ ಮತ ಚಲಾಯಿಸಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ಬೇಕು. ಆಮೇಲೆ ಮತವನ್ನು ಚಲಾಯಿಸಬೇಕು. ಯಾರೂ ಕೂಡ ಮತವನ್ನು ಚಲಾಯಿಸದೇ ಇರುವಂಥದ್ದು ಕೆಲಸ ಆಗಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕಾದ್ರೆ, ಉತ್ತಮ ಆಡಳಿತವನ್ನು ನಡೆಸಬೇಕಾದ್ರೆ ನಾವು ಉತ್ತಮ ನಾಯಕರನ್ನು ಆರಿಸಲೇಬೇಕು. ಸೊ ಈಗ ಇಂಥ ಒಂದು ಒಳ್ಳೆಯ ಸಮಯ ಬಂದಿದೆ. ಸೊ ನಾವು ಈ ಸಮಯವನ್ನು ಅತ್ಯಂತ ಉಪಯೋಗವನ್ನು ಮಾಡ್ಕೊಳ್ಳೋಂಥೇಳಿ ಈ ಮೂಲಕ ನಾನು ಆಶಿಸ್ತಾ ಇದ್ದೀನಿ. ಮತವನ್ನು ಚಲಾಯಿಸಬೇಕಾದ್ರೆ ಯಾವ ಬೂತ್ ಸಂಖ್ಯೆ ಬಂದಿದೆ, ಎಲ್ಲಿ ಬಂದಿದೆ ಅನ್ನುವಂಥ ಗೊಂದಲ ಇರುತ್ತೆ. ನಾನು ಈಗಾಗಲೇ ಈ ಎಲ್ಲ ಗೊಂದಲಗಳಿಗೆ ತೆರೆ ನೀಡಬೇಕಂತೇಳಿ ಭಾರತ ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಒಂದು ಲಿಂಕನ್ನು ಶೇರ್ ಮಾಡಿದೆ. ಸೊ ಈ ಲಿಂಕ್ನ ಶೇರನ್ನು ನಾನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ದಯವಿಟ್ಟು ಈ ಲಿಂಕನ್ನು ಓಪನ್ ಮಾಡಿ ತಮ್ಮ ಜಿಲ್ಲೆಯನ್ನು ಎಲ್ಲ ಸೆಲೆಕ್ಷನ್ ಮಾಡಿದ ಮೇಲೆ ತಮ್ಮ ಎಪಿಕ್ ಐ ಡಿ ಅಂದರೆ ವೋಟರ್ ಗುರುತಿನ ಐ ಡಿ ಮೂಲಕ ಏನೋ ಒಂದು ಐ ಡಿ ಬರುತ್ತೆ. ಸೊ ಅದನ್ನು ಎಪಿಕ್ ಐ ಡಿಯನ್ನು ಹಾಕಿದ ತಕ್ಷಣ ತಮ್ಮದು ಯಾವ ಬೂತ್ ಸಂಖ್ಯೆ ಬಂದಿದೆ, ಯಾವ ಶಾಲೆಯಲ್ಲಿದೆ ಅಂತೇನೆಲ್ಲ ಗೊತ್ತಾಗುತ್ತೆ. ಸೊ ದಯವಿಟ್ಟು ಈ ಲಿಂಕನ್ನು ಬಳಸಿ, ಆಮೇಲೆ ತಮ್ಮ ನೆರೆಹೊರೆಗೆಲ್ಲ ಈ ವಿಷಯಗಳನ್ನ ತಿಳಿಸಿ, ಯಾವ ಬೂತಲ್ಲಿ ತಮ್ಮದು ಮತವನ್ನು ಚಲಾಯಿಸಲಿಕ್ಕೆ ಸಂಖ್ಯೆ ಬಂದಿದೆ ಅಂತಂದೇಳಿ ಅದು ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮತವನ್ನು ಯಾವುದೇ ಕಾರಣಕ್ಕೂ ಚಲಾಯಿಸಲು ಹಿಂದೇಟು ಪಡಬೇಡಿ. ಯಾಕಂದರೆ ಈ ಎಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಬಿಸಿಲಿದೆ. ಸೊ ಮೊದಲನೇ ಹಂತ ಅಂದರೆ ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಬೆಳಿಗ್ಗೆ 10 ಗಂಟೆವರೆಗೆ ಬಿಸಿಲು ಪ್ರಕೃತಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಅಂದರೆ ಬೆಳಗಿನ ಜಾವದಲ್ಲೇ ಮತದಾನವನ್ನು ಮಾಡೋಣ. ಸೊ ಒಳ್ಳೆಯ ಪ್ರಜಾಪ್ರಭುತ್ವವನ್ನು ಕಟ್ಟೋಣ ಅಂತೇಳಿ ಈ ಮೂಲಕ ನಾನು ನಿಮಗೆ ತಿಳಿಸ್ಬಯಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆತು ನಿರಾಶರಾಗದಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.